ಮುಖಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. ಪುರಾರಿ ಏನಪ್ಪ ಇದು ಲೇ ಬಳಂಗ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್ ಕಣ. ನಿನ್ನ ಜೀವನದಲ್ಲಿ ನೀನು ಮಾಡಿರೋ ಏಕೈಕ ಒಳ್ಳೆ ಕೆಲಸ ಅಂದ್ರೆ ಇದೇ ಕಣ. ಲೇ ಆದ್ರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಕಣ. ಹೃದಯ ಬಿಟ್ಲ ಈ ರಂಗ ಬದುಕಿರೋವರೆಗೂ ಅದ್ಯಾವುದೇ ಸಮಸ್ಯೆ ಇದ್ರು ಆತಳ ವಿತಳ ಪಾತಾಳ ಸ್ಥಳಾತಳದಲ್ಲಿ ಅಡಗಿದ್ರು ಅದನ್ನ ಎತ್ಕೊಂಡು ಬಂದು ಸಮಸ್ಯೆನ ಬಗೆಹರಿಸ್ತಾನೆ. ಅದೇನು ಅಂತ ಹೇಳು ಗೆಳೆಯ. ಏನ್ ಗೊತ್ತಾ, ನನ್ನ ಕ್ಲಿನಿಕ್ಗೆ ಲಕ್ಷಗಟ್ಲೆ ಪೇಷಂಟ್ ಬರ್ತಿದಾರಲ್ಲ, ಅದ್ರಲ್ಲಿ ಇವಾಗ ಒಂದ್ 2-3 ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ ಕಣ. ಬರ್ತಿದೆ 2-3 ಜನ, ತುಂಬಾ ಜನ ಬರ್ತಾ ಇದ್ರು. 2-3 ಜನ ಕಮ್ಮಿ ಆಗ್ಬಿಟ್ಟು ಒಂದ್ 3-4 ನೊಣಗಳು ಸೇರ್ಕೊಂಡ್ಬಿಟ್ಟಿದೆ ಕಣ. ಅದಕ್ಕೆ ಇವಾಗ ನಾನು ಏನು ಪ್ಲಾನ್ ಮಾಡ್ತಾ ಇದೀನಿ ಅಂದ್ರೆ, ಅರ್ಜೆಂಟ್ ಆಗಿ ಒಂದು ಮೆಡಿಕಲ್ ಕ್ಯಾಂಪ್ ನ ಹಾಕೊಂಡು ಆ ಕಳೆದು ಹೋಗಿರೋ 4 ಜನನ ಸೆಳಿಬೇಕು ಅಂತ ಇದೀನಿ. ಅದಕ್ಕೆ ನಮ್ಮಂತ ಡಾಕ್ಟರ್ಗಳು ಸುಮ್ನೆ ಮೆಡಿಕಲ್ ಕ್ಯಾಂಪ್ ಹಾಕಿದ್ರೆ ಜನ ಬರಲ್ಲ ಕಣ. ಅದಕ್ಕೆ ಸೆಲೆಬ್ರಿಟಿನ ಕರಿಬೇಕು ಅಂತ ಇದೀನಿ. ಸೆಲೆಬ್ರಿಟಿ ಯಾರು ಗೊತ್ತಾ? ನಮ್ಮ ಬಾಸು ಟೀ ಆ ಡಿಪಾಸ್ ಎಲ್ಲ ಸಿಗ್ತಾರೆ ನಮ್ಗೆ. ಮತ್ತೆ ನಾನು ಕರಿಬೇಕು ಅಂತ ಅನ್ಕೊಂಡಿರೋದು ನಮ್ಮ ಮಜಾ ಭಾರತದ ಜೂನಿಯರ್ ಡಿ ಬಾಸ್ ನ ಕಣ. ಆದ್ರೆ ನಂಗೆ ಯಾಕೋ ಒಂದು ಡೌಟ್ ಕಣ. ಏನಂತ? ಅವರು ತುಂಬಾ ಬಿಗ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ನಂಗೆ ಕರೆದ್ರೆ ಬರ್ತಾರಲ್ಲ ಡೌಟ್ ಕಣ. ಲೇ ಬಿಟ್ಲಾ, ಏನೋ ಮಾತಾಡ್ತಾ ಇದ್ಯಾ? ಪ್ರೀತಿಯಿಂದ ಮಾತಾಡ್ತಿದ್ರೆ ಕಲ್ಲು ಕೂಡ ಕರೆದಂತೆ ಅಂತದಲ್ಲಿ ನಮ್ಮ ಜೂನಿಯರ್ ಡಿ ಬಾಸ್ ಬರಲ್ಲ ಅಂತಂತಾರೆ. ನೋಡೋ ಇದರ ಸಾರಥ್ಯನ ಈ ರಂಗನೇ ವಹಿಸ್ತಾನೆ, ರಂಗ ಒಬ್ನೇ ವಹಿಸ್ತಾನೆ, ಇನ್ಯಾರು ವಹಿಸೋದ್ ಬೇಡ. ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರೋದಕ್ಕೆ, ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ತಿಂಡಿ ತೀರ್ಥ ಸೇರ್ಸೋದಕ್ಕೆ ಅಂತ ಹೇಳಿ ನಿನಗೆ ಜಸ್ಟ್ 10,000 rupees ಕೊಡು. ಇಲ್ಲಿಂದ ಇಲ್ಲಿ ಹೋಗಿ ಮಾತಾಡಕ್ಕೆ 10,000 ಬೇಕೇನಾ? ಹೋಗಿ ನೀನೇ ಮಾತಾಡ್ಕೊ. ಬೇಡ ಕಣ. ಆಯ್ತು, ಕೆಲ್ಸ ಆದ್ಮೇಲೆ ನಿನಗೆ 10,000 ಏನೋ 10 lakh ಕೊಡ್ತೀನಿ. ಆದ್ರೆ ಕೆಲಸ ಆಗ್ಬೇಕು ಎಲ್ಲ. ರೈಟ್, ಇವಾಗ ಮೊದಲು ಒಂದು ಸ್ಕಿಟ್ ನೋಡ್ಕೊಂಡ್ಬಿಡೋಣ. ಅದಕ್ಕೂ ಮುಂಚೆ ಗುರುಕಿರಣ್ ಸರ್, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ರಚಿತಾ ಮೇಡಮ್, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಸ್ಕಿಟ್ ನೋಡ್ಕೊಂಬೋಣ. ಕಮಾನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜಾ ಅಂತ, ಕ್ಲೀನ್ ಮಂಜಾ ಅಂತ. ನನ್ನ ಮನಸ್ಸು ಕ್ಲೀನು, ನನ್ನ ದೇಹನೂ ಕ್ಲೀನು, ನನ್ನ ಮಾತು ಕ್ಲೀನು. ಇಷ್ಟೊದ್ಗಾಗ್ಲೇ ಗೊತ್ತಾಗಿರುತ್ತೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ. ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತೀನಿ ಮೇಡಮ್. ಕಣ್ಣಿಗೆ ಕಾಣೋ ಕಸ ಎಲ್ಲ ಈ ಡಸ್ಟ್ಬಿನ್ ಗೆ ಹಾಕ್ತಾ ಇರ್ತೀನಿ. ನೀವು ಅಷ್ಟೇ ಕಸನ ಎಲ್ಲಂದ್ರಲ್ಲಿ ಹಾಕ್ಬೇಡಿ, ಡಸ್ಟ್ಬಿನ್ ಅಲ್ಲಿ ಹಾಕಿ. ನಮ್ಮಂತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಈ ಸಮಾಜದಲ್ಲಿ ಕೆಟ್ಟೋರು ಅನ್ನೋ ಕಸನ ಪೊಲೀಸ್ನವ್ರು ಕ್ಲೀನ್ ಮಾಡ್ತಾರೆ, ಕಾಯಿಲೆ ಅನ್ನೋ ಕಸನ ಡಾಕ್ಟರ್ ಕ್ಲೀನ್ ಮಾಡ್ತಾರೆ, ಕಣ್ಣಿಗೆ ಕಾಣೋ ಕಸನ ನಾನ್ ಕ್ಲೀನ್ ಮಾಡ್ತೀನಿ ಮೇಡಮ್. ಮೊನ್ನೆ ನಮ್ಮ ಇವರಿದಾರಲ್ಲ ಸಿಲ್ಲಿ ಅವರು, ಮೇಕಪ್ ಕ್ಲೀನ್ ಮಾಡ್ಬೇಕು ಗಾಡಿ ಕಳ್ಸಿ ಅಂತಂದ್ರು. 2 ಲೋಡ್ ಹೊಡೆದಿದ್ದೀನಿ ಮೇಡಮ್ ಆಟೋದಲ್ಲಿ. ಈ ಸರಿ ಲಾರಿ ಕಳಿಸ್ತೀನಿ, ದುಡ್ಡು ಕೊಟ್ಬಿಡ್ಬೇಕು. ಲಾರಿ ಮೇಕಪ್ ಹಾಕ್ತಾರೆ ಮೇಡಮ್ ಅವರು. ಮೊನ್ನೆ ಸುಸ್ಮಿತಾ ಅವ್ರ ಅಮ್ಮ ಫೋನ್ ಮಾಡಿದ್ರು, ಮಗ ಹಿಂಗೆ ಮನೇಲಿ ಕಸ ಇದೆ ಬಾರೋ ಅಂತ ಕರೆದ್ರು. ಹೋದೆ, ಅಮ್ಮ ಕಸ ಗಿಸ ಏನಾದ್ರು ಹಾಕಿ ಅಂತಂದೆ. ಪಟ್ ಅಂತ ಸುಸ್ಮಿತ ತಾಕ್ಬಿಡದ ಡಸ್ಟ್ಬಿನ್ಗೆ. ಅಮ್ಮ ಯಾಕಮ್ಮ ಅಂತ ಕೇಳ್ದೆ. ಅವಳು ಏನು ಯೂಸ್ಲೆಸ್ ಕಣ, ಕಸ ಇದ್ದಂಗೆ ಎಲ್ಲಾದ್ರೂ ಬಿಸಾಡು ಅಂತ ಅಂದ್ಬಿಟ್ರು. ಬೇಜಾರಾಗೋಯ್ತು ನನಗೆ. ಆ ಕಸನ ಇಂಡಿ ಮಜಾ ಭಾರತ ಸ್ಟೇಜ್ ಮೇಲೆ ಹಾಕ್ದೆ ನೋಡಿ ಮೇಡಮ್. ಎಂತ ಅದ್ಭುತ ಕಲಾವಿದೆ ಆದ್ಲವಳು. ನಾನು ಹಂಗೆ ಎಲ್ಲಿ ಕಸ ಸಿಕ್ಕಿದ್ರು ಸರಿ ಹಿಂಡ್ ಬಿಟ್ಟು ರಸ ಮಾಡ್ಬಿಟ್ಬಿಡ್ತೀನಿ, ಬದುಕಬಿಡ್ತಾರೆ ಮೇಡಮ್. ನೀವೇನೇ ಹೇಳಿ, ಈ ಸೆರಗುನ್ ಮರಲ್ಲಿ ಹೋಗೋ ಹೆಣ್ಮಕ್ಳನ್ನ ಬಕೆಟ್ ಹಿಡಿಯೋ ಗಂಡು ಮಕ್ಳನ್ನ ನಂಬಕೋಬಾರ್ದು. ಬೆಟ್ಟ ನೋಡಿದ್ರೆ ನೋಡು ಮಾತಾಡ್ತಾವನೆ. ಏನ ನಿಂಗ ಚೆನ್ನಾಗಿದ್ಯಾ? ನಾನು ಚೆನ್ನಾಗೇ ಇರ್ತೀನಿ, ಆದ್ರೂ ಇವತ್ತು ಬರೀ ಭಾರಿ ಖುಷಿ ಆಗ್ತಾ ಇದೆ ನನಗೆ. ಯಾಕಪ್ಪ? ಫಾರ್ ದ ಫಸ್ಟ್ ಟೈಮ್ ನಿನಗೆ ಸೂಟ್ ಆಗೋ ಕ್ಯಾರೆಕ್ಟರ್ ನೋಡಿದ್ದು. ನನಗೆ ಸೂಟ್ ಆಗೋ ಕ್ಯಾರೆಕ್ಟರ್ ಹಾಕೊಂಡು ನಾನು ಲೀಡ್ ಮಾಡ್ತಾ ಇದ್ದೀನಿ, ಸೈಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ಟೀ ಅಂಗಡಿ ಇಟ್ಕಿದ್ಯಾ? ಸರಿ, ಬಾಳೆಹಣ್ಣಂಗೆ 5 ರೂಪಾಯಿ. 2 ರೂಪಾಯಿ ಬರಲ್ವಾ? ಬರಲ್ಲ. ಒಂದೇ ಬಿಡ್ತಲ್ಲ, ಬರಲ್ವಂತೆ. ನನಗೆ ಆಟ ಆಡಿಸ್ತಾನೆ ನನ್ನ ಮಗ. ಪೇಪರ್ ಕೊಡು. ಬಿಟ್ಟಿ ಪೇಪರ್ ಓದಕ್ಕೂ ಶೋಕಿ ನೋಡು ನನ್ನ ಮಗದ್ದ. ತಿನ್ಕೋ. ಅಯ್ಯೋ ಅಯ್ಯಯ್ಯೋ, ರಾಮ ರಾಮ, ಕೃಷ್ಣ ಕೃಷ್ಣ, ಗೋವಿಂದ, ಅಯ್ಯೋ ಮುರಾರಿ.
ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಂಗಾಯ್ತು? ಇದು ಇಂಗ್ಲಿಷ್ ಪೇಪರ್ ಓದಕ್ ಬರಲ್ಲ, ಕನ್ನಡ ತಗೋ. ಈಗ ನೋಡು, ಎರ್ರಬಿರು ಓದ್ ಬಿಸಾಕ್ತೀನಿ. ಮಜಾ ಭಾರತದ ಖ್ಯಾತ ನಟ ಜಗಪ್ಪನ ಮನೆ ಮೇಲೆ IT ರೈಟ್. ಈ ನನ್ನ ಮಗ 3 ಸ್ಕಿಟ್ ಮಾಡ್ತಾನೆ, ಹೊರಗಡೆ ಸೀರಿಯಲ್ ಮಾಡ್ತಾನೆ, ಈವೆಂಟ್ ಮಾಡ್ತಾನೆ. ರೈಡ್ ಆಗದೆ ಇರ್ತದ. ಅದ್ರ ಜೊತೆಗೆ ಬಿಡೋಣ, ನನ್ನ ಅಂಗಡಿಗೆ ಬಂದು ಬಿಟ್ಟು ಸಾಲ ಕೇಳ್ಕೊಂಡು ಹೋಗ್ತಾನೆ ನನ್ನ ಮಗ. ಸಾಲ ಕೇಳದಿರ್ಲಿ, ಸುಸುದ್ ಬೇರೆ ಅವನಿಗೆ ಬರ್ತದ ಅಕೌಂಟಿಗೆ. ಬೇರೆ ವಿಷಯ ನಮ್ಗೆ ಯಾಕೆ ಬಿಡಪ್ಪ. ಹೌದೌದು. ಮಜಾ ಭಾರತದ ಹುಲಿ ಕಾರ್ತಿಕ್ ಅವರು ತ್ರಿವಿಕ್ರಮ ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ ಮಾಡಲಿದ್ದಾರೆ. ಅಂದ್ರೆ ಫಸ್ಟ್ ಸೆಕೆಂಡ್ ಅಲ್ಲ 3ನೇ ಕ್ಯಾರೆಕ್ಟರ್ ಅವನೇ. ಫಸ್ಟ್ ಹೀರೋ, ಸೆಕೆಂಡ್ ಹೀರೋಯಿನ್, 3ನೇ ಅವನು. ಮಜಾ ಭಾರತದ ಖ್ಯಾತ ಕಲಾವಿದೆ ಸುಸ್ಮಿತಾ ಆಲಿಯಾ ಸುಸ್ಸು ಅವರು JP ನಗರಕ್ಕೆ ತೆರಳುವಾಗ ಸಾರಕ್ಕೆ ಸಿಗ್ನಲ್ ಬಿಟ್ಟಾಗ ಅಯ್ಯೋ ರಾಮ, ಏನಾಯ್ತದ? ಸಿಗ್ನಲ್ ಬಿಟ್ಟ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋದ್ಲಂತ. ಹೆಣ್ಣು ಮಕ್ಳು ಇಸ್ಸೆ ಅಂತ ಜೊಲ್ಸುಡ್ಸ್ಕೊಂಡ್ ಬರ್ತಾನ ನನ್ನ ಮಗ. ಹೋಗ ಕೆಲಸ ಮಾಡ್ಕೊ ಹೋಗಲಿ. ಟೀ ಆದ್ರೂ ಕೊಡು ಕುಡಿಯೋಣ. ಇದೇ ನೋಡ ಇದೆ ಕಣ. ಆಗ್ಲೇ ಏತಾಕಿದ್ದಲ್ಲ. ಇದೇನೋ ಉಪ್ಪು. ಮೋಸ್ಟ್ಲಿ ಸುಸ್ಸು ಮಾಡ್ಕೊಂಡಿರ್ಬೇಕು. ಕುಡಿ ಕುಡಿ. ಊರಿಗೊಬ್ಳೆ ಪದ್ಮಾವತಿ, ನಾನೇ ಅಂತರೂರು ಮಂದಿ. ಓಹೋ, ಏನು JK ಗೊಬ್ರ, ನನ್ನ ನೋಡಕ್ಕೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಬರಬೇಕು, ಮೊದಲು ಸಾವು ನಿನಗ್ ಬರಬೇಕು. ಊರಲ್ಲಿರೋ ಹಂದಿ ನರಿ ನಾಯಿಗೆಲ್ಲ ಸಾವು ಬರ್ತಾ ಇದೆ, ನಿನಗ್ ಬರಲಿಲ್ವಲ್ಲ. ಕಿಟ್ ಮಾಡು. ನೀನು ಊರಿಗೆಲ್ಲ ಪದ್ಮಾವತಿ, ಊರಲ್ಲಿ ನೀನ್ ನೋಡ್ದವ್ರಿಗೆಲ್ಲ ಆಗ್ಬೇಕು ತಿಥಿ. ಹೆಂಗವಳು ಅಣ್ಣ? ಸುಮ್ನೆ ಇರೋ, ಅವಳಗ್ ಬಾಯ್ ಕೊಡ್ಬೇಡ. ಅದು ಬಾಯಿ ಕೊಡ್ಬೇಡ ಅಲ್ಲ, ಮಾತು ಕೊಡ್ಬೇಡ ಅಂತ. ಏನು ಅಣ್ಣ, ಆದ್ರೂ ಊರಿಗೆಲ್ಲ ಪದ್ಮಾವತಿ ಅನ್ನಂಗೆ ಬಿಲ್ಡಪ್ ತಗತಾಳಣ ಡೌರಾಣಿ. ಊರ್ಗೆಲ್ಲ ನಾನೇ ಪದ್ಮಾವತಿ, ನಾನೇ ಚೆನ್ನಾಗಿರೋದು. ಮುಚ್ಕೋ ಕೇಮ ನೋಡು. ನೀನು ನಿನ್ ಗಣ್ಯ ಒಪ್ಕೋಬೇಕು. ಇವಳತ್ತ ಮಾತು ಮೀಟಿಂಗ್ಲಾಡಿ ಏನ್ ಮಾತಾಡಕ್ ಹೋಗ್ಬೇಡ. ಕಷಾಯ ತಗೋಬತ್ತೀನಿ. ಈ ಗಾಡಿ ಬೇರೆ ಒಂದೇ ಚಕ್ರ. ನೀ ಕಸ ಎತ್ಕೋಬೇಕು. ಯಾರ ತಕೊಂಡ್ ಹೊಡಿತೀನಿ ಕಷಾಯ ತಕೊಂಡ ಅಂದ್ರೆ. ಕಸ ಎತ್ತೋನು ಕಸಾಯವನು ಅಂದೆ ಇನ್ನೇನ್ ಶಾರುಖ್ ಖಾನ್ ಅನ್ಬೇಕಾ? ಶಾರುಖ್ ಖಾನ್ ಅಂತ ನಿನ್ ಗಂಡನ್ ಕರ್ಕೊಂಡು ನನ್ನೇ ಕರಿತೀಯ? ನಾನು ಹಂಗೆ ಕರೆಯೋದವನ ಏನ್ ಇವಾಗ? ಹೋಗಿ ಡಸ್ಟ್ಬಿನ್. ನಾನು ಕಸ ಆಯೋನು, ಇವಳು ಕಸನೇ ಇದ್ದಂಗ ಅವಳೆ. ಜಾಸ್ತಿ ಮಾತಾಡ್ತಿದ್ಯಾ ನೀನು? ಸುಮ್ ಕೂತ್ಕಳೆ. ನಿನ್ಗೆ ಕರಡಿ ಗೊತ್ತಾ? ಗೊತ್ತು, ಸೇಮ್ ನಿನ್ನಂಗೆ ಇರ್ತದೆ. ನನ್ನೇ ಕರಡಿ ಅಂದ್ಬಿಟ್ಲು ಕಣ. ಕರಡಿ ಅರ್ಧಂಬರ್ಧ ತಿಂದ್ರು ಅಳಸ್ನಣ್ಣಿದ್ದಂಗಿದ್ಯಾ ನೀನು. ನನಗೆ ಹೇಳ್ತೇನೋ ಕಣೆ ಕಸ. ಇದೇ ಮಾತು ನನ್ನ ಗಂಡನ್ ಮುಂದೆ ಹೇಳು, ಅವಾಗ ನಾ ಒಪ್ಕೋತೀನಿ. ನಿನ್ ಗಂಡಂಗಲ್ಲ, ಅವ್ರ ಅಪ್ಪರು ಕರೆದ್ರು ನಾನೇನ್ ಎದ್ರಲ್ಲ. ಎದ್ರಲ್ಲ ಹೋಗಲಿ ಅಣ್ಣ. ಬಾ ಎಲ್ಲೋ ನಿಮಿಷ. ಅಣ್ಣಂದ ಹತ್ರ ಕರಿತಾವಳೆ. ಏನಮ್ಮ? ಏನ್ರಿ ಕಸ ಎತ್ತೋನು ನನ್ನ ಹಿಡ್ಕೊಂಡ್ಬಿಟ್ಟವನೆ. ಅಯ್ಯೋ, ಕೈ ಹಿಡ್ಕೊಂಡು ಎಳೀತಾವ್ನೆ. ಅಯ್ಯೋ, ಸರ್ ಹಿಡ್ಕೊಂಡ್ಬಿಟ್ಟ. ಅಯ್ಯೋ, ಶಾರುಖ್ ಖಾನ್. ಯಾವನವಳ ಲಂಬಡಿಕೆ ನನ್ನ ಚಿಕ್ಕ ಪೈಯನ್ಲೇ ಬರಲೇ ಲಂಬಡಿಕೆ. ಶಾರುಖ್ ಖಾನ್. ಕಾಜಲ್ ಅಂತೆ, ಒಳ್ಳೆ ಹುಚ್ಚಿನ ಜೊಲ್ಲಿದ್ದಂಗ. ಕಾಜಲ್, ನಿನಗೆ ಯಾವನ್ನ ಕೈ ಹಾಕಿದ್ದು? ಪುರುಷರ JKನ ನನ್ ಮಗ ಗೊಬ್ಬರನ? ಈ ನನ್ನ ಮಗನ ಇವತ್ತು ಇವನು ಒಟ್ಲೆಲ್ಲ ಹಂಚ್ಬಿಡ್ತಾನೆ ಲಂಬಡಿಕೆ. ನನ್ನ ಹೆಂಡತಿ ಮೇಲೆ ಕೈ ಹಾಕ್ತೀಯ ಬದ್ಮಾಶ್. ಕಾಜಲ್, ನಿನಗೆ ಒದ್ಬಿಟ್ಟು ನಾ ಅವನಿಗೆ ಒದಿ ತಿನ್ನಿರಲೇ. ನಿಂಗಲ್ಲ ಕಣ, ಬಾಟ್ಲ ಚುಚ್ಚು ಸಾಯಿಸ್ಬಿಡ್ತೇನೆ ಅವ್ನು ಇವತ್ತು ಬಾಟ್ಲಲ್ಲಿ. ನೀನ್ ಅವ್ನ ಬಾಟ್ಲಲ್ಲಿ ಸುಸೋದು ನೋಡಿಲ್ಲ? ಮುಚ್ಕೊ ಚುಚ್ಚು. ಚುಸ್ತಿಲ್ಲ ನೋಡಿ, ಕರೆಕ್ಟ್ ಗುರಿಟ್ಲೇ.
ಈಗ ನೋಡು ಗುರ್ರಿಲ್ಲ ಈಗ ಇಟ್ರ ಹೊರಕ್ ಹೋಗಿ ಸಿಡಿಸಾಡಿ ಬಿಡ್ಬೇಕು ನೋಡಿ ಈಗ ಸರ್ ಮದುವೆಗೆ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಮಕ್ಕಳಾಗಿದಾವ? ಯಾಗಿಲ್ಲ, ನಿನಗೆ ಹಂಗ ಗೊತ್ತಾಯ್ತು? ಹಾಗದು ಇಲ್ಲ ಬಿಡಿ. ಯಾಕೆ? ಉರ್ರಿ ಸಖತ್ತಾಗಿತ್ತು. ನಿನ್ನ ಇವತ್ತು ಹುಟ್ಟಿಲ್ಲ ಹಚ್ಚಿದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲಲೇ. ಬರ ಹೊಡಿ ಬರ ಹೊಡಿ ಬರ ಹೊಡಿ ಹೊಡಿ ಬರ. ಅಯ್ಯೋ ನಿಮ್ಮ ಹತ್ರ ಏಟ್ ತಿನ್ನೋ ಸತ್ಯ ಹೋಗ್ತಾನ್ರಿ. ರಾತ್ರಿ ನಿದ್ದೆ ಇಲ್ಲ ಬರೇ ಬನ್ನಿ. ಕರೆಕ್ಟ್ ಆಗಿ ಹೇಳೋ, ಮಜಾ ಬರ್ತಾನೆ ನೋಡ್ತಿದ್ದೆ ಅಂತ. ಇಲ್ಲ ನಾನೇಂದ್ರು ಕಿತ್ತಾಕಿದ್ದೀನಿ ಅದಕ್ಕೆ ಮಕ್ಕಳಾಗಲ್ಲ ಅಂದ್ಬಿಡ್ತಾನೆ. ಸರ್ ನಿಮ್ಮ ನೋಡಿದ್ರೆ ಯಾರೋ ಹಂಗ ಅನ್ಕೊಳ್ಳಲ್ಲ ಬಿಡಿ. ಯಾಕೆ? ಉರಿ ಕರೆಕ್ಟ್ ಆಗಿತ್ತಲ್ಲ. ಹೊಡಿಲೇ ಇಲ್ಲ. ಈಗ ನಿನ್ನಿಗೆ ಹೊಡಿತೀನಿ. ನಡಿಯ ಲಂಬಡಿಕೆ ಲಂಬಡಿಕೆ ನಡಿ. ಹೆಂಗ್ ಮಾತಾಡ್ತಾಳೆ ನೋಡಿ ಮಿಟಿಗ್ಲಾಡಿ. ಇವಳು ರಸ ಮಾಡಿದ ತಪ್ಪಾಗೋಯ್ತು. ಮುದ್ದಣ್ಣ ಒಂಚೂರು ಅಂಗಡಿ ಕಡೆ ನೋಡ್ಕೊಂಡ ಗಿರಾಕಿ ಬಂದವನೆ. ಯಾಕಪ್ಪ ಎಲ್ಗ ಹೋಗ್ತಾ ಇದ್ಯಾ? ಕೋಲ್ಕತ್ತಾಗ ಹೋಗ್ಬಿಡ್ತೀನಿ. ಏಕೆ? ಅವ್ನ ಯಾರೋ ಕೋಲ್ಕತ್ತಾ ಬಂದು ಕೇಳ್ತಾನೆ. ಕೋಲ್ಕತ್ತಾಗ ಹೋಗ್ಬಿಡ್ತೀನಿ. ಕಲ್ಕತ್ತಪ್ಪ ಅಂತ ಕೇಳಿದ್ರೆ ಕಲ್ಕತ್ತಾಗ ಹೋಗಿ ಬರ್ತಾವನಂತೆ. ಬಾಂಬೆ ಮಿಠಾಯಿ ಕೇಳಿದ್ರೆ ಬಾಂಬೆಗೆ ಹೋಗ್ತಾನೇನೋ.